ಓಂ ಶಾಂತಿ. ನಾವು ಇಂದು ಹೊಸದೊಂದು ಟಾಪಿಕ್ ತೆಗೆದುಕೊಂಡು ಹೊಸ ರೀತಿಯ ಒಂದು ಧಾರಣೆಯನ್ನ ಇವಾಗೆ ಮಾಡ್ಕೊಳ್ಳೋಣ. ಧಾರಣೆ ಇನ್ಯಾವತ್ತೋ ದಿನದಲ್ಲ, ಧಾರಣೆ ಇವತ್ತೇ ಆಗ್ಬೇಕು, ಈಗಲೇ ಆಗ್ಬೇಕು. ಎಲ್ಲರನ್ನು ಮ್ಯೂಟ್ ಮಾಡಿದ್ದೇನೆ. ಆನಂತರ ಪ್ರಶ್ನೆ ಮಧ್ಯದಲ್ಲಿ ಆಮೇಲೆ ಕೇಳಬಹುದು ಅಂತ ಮ್ಯೂಟ್ ಅನ್ ಮಾಡಿದ್ದೇನೆ. ವಿಡಿಯೋ ಆನ್ ಮಾಡ್ಕೊಳ್ಳೋರು ಬೇಕಾದ್ರೆ ವಿಡಿಯೋ ಆನ್ ಮಾಡ್ಕೋಬಹುದು. ಬಾಬಾರವರು ನಮ್ಗೆ ಧಾರಣಾಯುಕ್ತ ಜ್ಞಾನವನ್ನ ಕೊಟ್ಟಿದ್ದಾರೆ. ಎಲ್ಲರ ಜೊತೆ ಹೇಳೋ ಹಂಗೆ ನಾವು ಕೂಡ ಭಜನೆಯಲ್ಲಿ ಕೃಷ್ಣನ ಹೊಗಳೋದು, ಎಲ್ಲಾ ದೇವತೆಗಳನ್ನ ಮಹಿಮೆ ಹಾಡೋದು, ಹಾಡ್ಬಿಟ್ಟು ಅವ್ರನ್ನ ಒಂದ್ ಎತ್ತರಕ್ಕೆ ಕೂರಿಸ್ತೀವಿ. ಆದ್ರೆ ನಾವು ಪತಿತರು, ನಾವು ಕೆಳಗಿರೋರು ಅಂತ ಹಿಂಗೆ ಇಟ್ಕೋತಾ ಇದ್ವಿ ಭಕ್ತಿ ಮಾರ್ಗದಲ್ಲಿ. ಆದ್ರೆ ಈಗ ಜ್ಞಾನ ಮಾರ್ಗದಲ್ಲಿ ಬಾಬಾರವರು ಅವರ ಸಮಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅವರ ಸಮಾನಕ್ಕೆ ನಾವು ಇರ್ಬೇಕು ಅಂತ ಹೇಳ್ತಾರೆ. ಈಗ 3-4 ದಿನದ ಮುರಳಿಯಲ್ಲಿ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ರುಹಾನಿ ಬಾಪ್ಗೆ ರುಹಾನೆ ಬಚ್ಚೆ ಸಮझा ಅಂತ ಬಾಬಾರವ್ರು ಕೇಳ್ತಾರೆ. ಅದರ ಅರ್ಥ ನಾನು ಅವರ ಲೆವೆಲ್ ಅಲ್ಲಿ ಇದೀನ ಅಂತ ಅರ್ಥ. ನಾನು ಆತ್ಮ ಅಂತ ಬಾಬಾ ಹೇಳಿದ್ದಾರೆ ಅಂತ ನಾವ್ ಅಂದ್ಕೊಳಕ್ಕಿಂತ ಬಾಬಾ ಈ ಮಟ್ಟದಲ್ಲಿ ಇದ್ದಾರೆ, ಆತ್ಮಿಕ ಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ನಾನು ಇಲ್ಲಿದ್ಕೊಂಡು ಬಾಬಾ ನನಗೆ ಜ್ಞಾನ ಕೊಡು, ಶಕ್ತಿ ಕೊಡು, ಅಥವಾ ನಾನು ಆತ್ಮ ಶಾಂತ ಸ್ವರೂಪ ಅಂತ ಇಲ್ಲಿದ್ಕೊಂಡು ಹೇಳಿದಾಗ ನಾನು ಇಲ್ಲಿಗೆ ಹೋಗಕ್ ಆಗಲ್ಲ. ಅವ್ರು ಇಲ್ಲಿಂದ ಶಾಂತಿಯನ್ನ ಕೊಟ್ಟಾಗ ನನ್ಗೆ ಇಲ್ಲಿ ಚಿಕ್ಕ ಬಟ್ಲಿದೆ, ಈ ಶಾಂತಿ ಕರೆಕ್ಟ್ ಆಗಿ ಬೀಳ್ದೇ ಇರ್ಬೋದು, ಬೀಳ್ದಲೇನೋ ಇರ್ಬೋದು, ಚೆಲ್ಬ ಹೋಗ್ಬಿಡ್ಬೋದು. ಅಥವಾ ಇನ್ನೊಂದ್ ಸ್ವಲ್ಪ ಹತ್ರ ಇದ್ದಾಗ ಸ್ವಲ್ಪ ಬರ್ಬೋದು, ಸ್ವಲ್ಪ ಚೆಲ್ಬೋದು. ಇಲ್ಲೇ ಹತ್ರದಲ್ಲೇ ಇದ್ದೀನಿ, ಸಮ್ಮುಖದಲ್ಲೇ ಇದ್ದೀನಿ ಅಂದಾಗ ಆತ್ಮಿಕ ತಂದೆಗೆ ನಾನು ಕರೆಕ್ಟ್ ಆಗಿರುವಂತ ಆತ್ಮಿಕ ಮಗು ಹಾಕ್ತೇನೆ. ನಾವು ಯೋಗದಲ್ಲಿ ನಮ್ಮ ಫ್ರೀಕ್ವೆನ್ಸಿ, ಅದನ್ನ ಫ್ರೀಕ್ವೆನ್ಸಿ ಅಂತೀವಿ ಇಂಗ್ಲಿಷ್ ಅಲ್ಲಿ. ಈ ಲೆವೆಲ್ಗೆ ಅವರ ಸಮಾನಕ್ಕೆ ನಮ್ಮ ಲೆವೆಲ್ ಅನ್ನ ತಗೊಂಡು ಹೋದಾಗ ಯಥಾರ್ಥವಾಗಿ ಯೋಗ ಮಾಡಬಹುದು. ಈಗ ಅವರ ಲೆವೆಲ್ಗೆ ತಗೊಂಡು ಹೋಗೋದು ಅಂದ್ರೆ ಏನು? ಅನೇಕರು ನೀವು ಆಲ್ರೆಡಿ ಮಾಡ್ತಾ ಇರ್ತೀರಾ. ಬಾಬಾರವರು ಮೇಲಿದ್ದಾರೆ, ನಾನು ಕೆಳಗಿದ್ದೀನಿ ಅಂತ ಮಾಡೋದಲ್ಲ. ಬಾಬಾರವರ ಸಮ್ಮುಖದಲ್ಲೇ ಇದ್ದೀನಿ ಅಂದ್ರೆ ಈಗ ಸೂರ್ಯ ಇಲ್ಲೇ ಇದೆ, ನನ್ನ ಕಣ್ಣೆದುರಿಗೆ ಸೂರ್ಯ ಇದೆ, ಸೂರ್ಯನ ಕಿರಣಗಳು ನನ್ನ ಕಣ್ಣಿಗೆ ನೇರವಾಗಿ ಬೀಳ್ತಾ ಇದೆ ಅಂತ ನಾವು ವಿಜುವಲೈಸ್ ಮಾಡ್ತೀವಲ್ಲ, ಆತರ ಬಾಬಾ ಇಲ್ಲೇ ಇದ್ದಾರೆ. ಬಾಬನ್ ಸಮಾನ ನಾನು ಶಾಂತ ಸ್ವರೂಪಳು, ಬಾಬನ್ ಸಮಾನ ನಾನು ಶಕ್ತಿ ಸ್ವರೂಪಳು ಅಂತ ಸಮಾನತೆಗೆ ಬಂದಾಗ ನಾವು ಯಥಾರ್ಥವಾಗಿ ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಚ್ ಮಾಡಕ್ಕಾಗತ್ತೆ. ಇಲ್ಲ ನಂದು ಇಷ್ಟೇ ಇದೆ, ಚಿಕ್ಕ ಕಪ್ಪಿದೆ, ಚಿಕ್ಕ ಕಪ್ಪಲ್ಲಿ ಸ್ವಲ್ಪ ಶಾಂತಿ ಇಸ್ಕೊಂಡ್ ಬರ್ತೀನಿ ಅಂತ ಹೋದಾಗ ಅದು ಅರ್ಧ ಗಂಟೆ ಒಳಗ್ ಖರ್ಚಾಗ್ಬಿಡುತ್ತೆ. ಸಾಯಂಕಾಲ ಅಷ್ಟೊತ್ತಿಗೆ ಬ್ಯಾಟ್ರಿ ಫುಲ್ ಲೋ ಆಗತ್ತೆ. ಸಂಜೆ ಹೊತ್ತು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳಕ್ ಕೂಡ ಕೆಲವೊಂದ್ಸರಿ ಆಗೋದೇ ಇಲ್ಲ. ಅವಾಗ ಏನಾಗತ್ತೆ, ನಾವು ಧಾರಣೆಯಲ್ಲಿ ಬೀಳ್ತೀವಿ. ಬೇರೆಯವರು ಡಾಮಿನೇಟ್ ಮಾಡ್ತಾರೆ, ಅವರು ಕಲಿಯುಗಿ ಸಂಸ್ಕಾರ ಬಳಸ್ತಾರೆ ಅಂದ ತಕ್ಷಣ ನಮ್ಮ ಎನರ್ಜಿ ಡೌನ್, ತಕ್ಷಣ ರಿಯಾಕ್ಟ್ ಮಾಡ್ಬಿಡ್ತೇವೆ. ಯಾವಾಗ ನಾನು ಬಾಬನ್ ಸಮಾನ ಇದ್ದೀನಿ, ಅದು ನನ್ನ ಸ್ವಮಾನನೂ ಆಯ್ತು, ನನ್ನ ಸ್ವಸ್ಥಿತಿನೂ ಆಯ್ತು. ಸ್ವಮಾನದಲ್ಲಿ ಇದ್ದುಕೊಂಡು ಬೇರೆಯವ್ರಿಗೆ ನಾವು ಹೇಗೆ ಒಳ್ಳೇದನ್ನ ಬಯಸ್ಬೇಕು. ನಾನು ಯಾವಾಗ ಸ್ವಮಾನದಲ್ಲಿ ಇರ್ತೀನಿ, ಈಗ ನಾನು ಅಂಬಾನಿ ಮಗಳು ಅನ್ಕೊಂಡ್ರೆ ನನ್ನ ಹತ್ರ ಸಾಕಷ್ಟು ಹಣ ಇದೆ, ಅದ್ರದ್ ನಶೆ ಕೂಡ ಇರತ್ತೆ ನನಗೆ. ಯಾರಾದ್ರೂ ಬಂದು ಏನಾದ್ರು ಕೇಳ್ತಾ ಇದ್ದಾರೆ ಅಂದಾಗ ತಕ್ಷಣವಾಗಿ ನಾನು ಕೊಡ್ಲಿಕ್ಕೆ ಅರ್ಹಳು ಇರ್ತೀನಿ. ಆಮೇಲೆ ನನ್ಗೆ ಅದ್ ಕೊಟ್ಬಿಟ್ರೆ ನನಗೆ ಖರ್ಚಾಯ್ತಲ್ಲ ಅನ್ನೋ ಒಂದು ಯೋಚನೆ ಕೂಡ ಇರೋದಿಲ್ಲ. ಆದ್ರೆ ನನ್ ತಿಂಗಳ ಸಂಬಳ 10,000 ಇದೆ ಅಂದಾಗ ಯಾರಾದ್ರೂ ಬಂದು 1,000 ಅಥವಾ 10,000 ಕೇಳಿದ್ರು ಅಂದ್ರೆ ನಾನು ಬಹಳ ಯೋಚನೆ ಮಾಡ್ಬೇಕಾಗತ್ತೆ. ನನ್ನ ಹತ್ರ ಖರ್ಚಾಗಿ ಉಳಿಯತ್ತಾ, ಅಥವಾ ನಾನು ಅಂಬಾನಿ ಮಗಳೇ ಆಗಿದ್ದು ನನ್ನ ಹತ್ರ 10,000 ಅಕೌಂಟ್ ಅಲ್ಲಿ ಇದ್ರೂ ಕೂಡ ನಾನು ಧೈರ್ಯವಾಗಿ ಕೊಡ್ತೀನಿ. ಯಾಕಂದ್ರೆ ನಮ್ಮ ಅಪ್ಪನ ಹತ್ರ ಇದೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಅಲ್ಲಿಂದ ಎತ್ಕೊಬಹುದು ಅಂತ ಕಾನ್ಫಿಡೆನ್ಸ್ ಇದೆ, ನಿಶ್ಚಯ ಇದೆ. ಹಾಗಿರುವಾಗ ನಾನು ಸ್ವಮಾನದಲ್ಲಿ ಇದೀನ, ನಾನು ಕೊಡೋಳು ಅನ್ನೋ ಸ್ವಮಾನದಲ್ಲಿ ಇದೀನ. ಇಡೀ ದಿನ ನಾವು ಕೊಡೋಕೆ ಅಂತಾನೆ ಇರೋದು, ಆದ್ರೆ ನಾವು ಎಲ್ಲಿ ಖರ್ಚಾಗುತ್ತೋ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಮಕ್ಳು, ನನ್ನ ಮಾತಿಗೆ ಬೆಲೆ ಇಲ್ಲ, ನಾನು ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ, ನಾನು ಇವತ್ತು ಅಷ್ಟು ಮಾಡ್ದೆ ಇಷ್ಟು ಮಾಡ್ದೆ, ಯಾರಿಗೆ ಹೇಳ್ತಾ ಇದ್ದೀವಿ, ಏನ್ ಬಯಸ್ತಾ ಇದ್ದೀವಿ, ಸ್ವಮಾನ ಎಲ್ ಬಿದ್ದು ಹೋಗಿದೆ, ಸೆಲ್ಫ್ ರೆಸ್ಪೆಕ್ಟ್ ನನಗ್ ನಾನೇ ಕೊಟ್ಕೊಂಡಿಲ್ಲ ಅಂದಾಗ ಮನೇಲಿರೋರು ಕೊಡ್ಲಿ ಅಂತ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗತ್ತೆ.
ಇಡೀ ದಿನ ಅನೇಕ ಮಾತಿಯರ್ ಕಂಪ್ಲೇಂಟ್ಸ್, ಮಕ್ಳ ಮಾತು ಕೇಳಲ್ಲ, ನಾನು ಎಷ್ಟು ಕೆಲಸ ಮಾಡ್ತೀನಿ, ನಮ್ಮ ಮನೇಲಿರೋರ್ಗೆ ಬೆಲೆನೇ ಇಲ್ಲ, ನಾನು ಮಾಡದೇ ಇದ್ರೆ ಗೊತ್ತಾಗತ್ತೆ, ನಾನು ಸತ್ತೋದ್ರೆ ಗೊತ್ತಾಗತ್ತೆ. ಈ ರೀತಿ ನೂರಾ ಒಂದು ಟಾಪಿಕ್ಸ್ ಇರುತ್ತೆ. ಆದ್ರೆ ನಮ್ಗೆ ಅವ್ ಯಾವೂನು ಬೇಡ, ನಾವ್ ಅದನ್ನ ಯಾವ್ದನ್ನು ಮಾಡ್ಲಿಕ್ಕೂ ಬಂದಿಲ್ಲ, ನಾವ್ ಏನನ್ನು ಬೇಡವ್ರಲ್ಲ. ಬಾಬಾರವ್ರು ಕೂಡ ಒಂದತ್ರ ಹೇಳಿದ್ದಾರೆ, ಶೂದ್ರರಿಂದ ಯಾಕೆ ಭಿಕ್ಷೆ ಹಾಕ್ಸ್ಕೋಬೇಕು ನೀವು ಅಂತೇಳಿ. ಶೂದ್ರರು ಅಂದಾಗ ಬೇರೆ ಯಾವ್ದೇ ಆತ್ಮ ಆಗಿರ್ಬೋದು, ಅಥವಾ ಇವನ್ ನಾವು ಕೂಡ ಶೂದ್ರರೇ, ನಾವೇ ನೀವು ತಕ್ಷಣಕ್ಕೆ ಆಲ್ರೆಡಿ ಪಾವನ ಆಗಿಲ್ಲ, ಆಗ್ತಾ ಇದೀವಿ. ಬಟ್ ಅನೇಕ ಬಾರಿ ಶೂದ್ರರ ಸಂಸ್ಕಾರಗಳನ್ನ, ವಿಕಾರಿ ಸಂಸ್ಕಾರಗಳನ್ನ ಬಳಸ್ತಾ ಇದೀವಿ. ಎಷ್ಟೋ ಸರಿ ಕೋಪ ಬಂದ್ಬಿಡತ್ತೆ. ಅವರಷ್ಟು ಕೋಪ ಮಾಡ್ಕೊಳ್ತಾ ಇದ್ರು ಚೂರು ಪಾರು ಶೂದ್ರ ಸಂಸ್ಕಾರ ಇದೆ, ಅದಕ್ಕೆ ನಮ್ಮನ್ನ ನಾವು ಶೂದ್ರ ಅನ್ಕೊಳ್ಳೋಣ. ಆದ್ರೆ ಯಾಕೆ ಬೇರೆಯವರಿಂದ ಅಂತ ಒಂದು ಸಂಸ್ಕಾರವನ್ನ ಬೇಡೋದ್ ಬೇಡ. ಇನ್ಮೇಲೆ ಮನೇಲಿ ಏನೇ ಆಗ್ಲಿ ನಾನು ಕೊಡೋಕ್ ಬಂದಿದ್ದೀನಿ. ಶಿವಬಾಬಾರು ಹೇಗೆ ಬ್ರಹ್ಮ ಬಾಬನ್ ತನುವಿನಲ್ಲಿ ಅವತರಿತರಾಗಿದ್ದಾರೆ, ಕೊಡ್ತಾರೆ, ಅಲ್ಲಿಂದ ತನುವಿಂದ ಹೊರಟೋಗ್ಬಿಡ್ತಾರೆ. ಅನೇಕ ಮುರಳಿಲಿ, ಅವ್ಯಕ್ತ ಮುರಳಿಲಿ ಕೂಡ ಇದು ಬಂದಿದೆ. ನಾವು ಕೂಡ ಹಾಗೇನೆ ಕೊಡಕ್ ಬಂದಿದೀವಿ. ಮನೆಗಿರೋರ್ಗೆ ಏನ್ ಸಾಧ್ಯ ಆಗುತ್ತೋ ಕೊಡೋಣ ಈಗ. ಬಟ್ ನಮ್ ದೇಹ ಒಂದೊಂದ್ಸರಿ ಸಪೋರ್ಟ್ ಮಾಡಲ್ಲ, ನಮ್ ಟೈಮ್ ಸಪೋರ್ಟ್ ಮಾಡೋದಿಲ್ಲ. ಆವಾಗ್ಲೂ ಕೂಡ ನೀಟಾಗಿ ಹೇಳಕ್ಕೆ ಟ್ರೈ ಮಾಡೋಣ, ನಮ್ ಕೈಲಿ ಆದಷ್ಟು ನಾವು ಕೊಡ್ತೀವಿ ಅಂತ ಹೇಳೋಣ. ಅಥವಾ ಈಗ ನನ್ಗೆ ಆಗ್ತಾ ಇಲ್ಲ ಅಂತ ಬೇಕಾದ್ರೆ ಹೇಳೋಣ. ಆದ್ರೆ ಕಿರಿಕಿರಿ ಒಳಗಡೆ ಮಾಡ್ಕೋಬಾರ್ದು. ನಮ್ಮನ್ನ ನಾವು ಇವ್ರು ಯಾರು ನಮ್ಗೆ ಸಹಯೋಗ ಕೊಡ್ತಾ ಇಲ್ಲ ಅನ್ಕೊಂಡಾಗ, ಅಥವಾ ಯಾರು ನನ್ ಪ್ರೀತಿ ತೋರಿಸ್ತಿಲ್ಲ ಅನ್ಕೊಂಡಾಗ ನಾವ್ ಏನ್ ಮಾಡ್ತಾ ಇದೀವಿ, ನಮ್ಮೊಳಗೆ ನಾವು ಒಂದು ದ್ವಂದ್ವವನ್ನ ಅಥವಾ ಒಂದು ಗೊಂದಲವನ್ನ ಕ್ರಿಯೇಟ್ ಮಾಡ್ಕೋತೀವಿ. ನಾನು ಆಧ್ಯಾತ್ಮದಲ್ಲಿ ಇದ್ಕೊಂಡು ನಾನು ಹೊರಗ್ನವ್ರ ಜೊತೆ ಜಗಳ ಆಡ್ತಾ ಇಲ್ಲ, ಬಟ್ ನನ್ನೊಳಗೆ ನಾನು ಜಗಳ ಆಡ್ತಿದೀನಿ ಅಂದ್ರೆ ಶಾಂತಿ ಎಲ್ಲಿಂದ ಬಂತು? ಸೈಲೆಂಟ್ ಆಗಿ ಕೂತ್ಕೋತೀವಿ, ಅದು ಬಾಯಿಯ ಶಾಂತಿ. ಸಂಕಲ್ಪವನ್ನ ನಿಲ್ಲಿಸ್ತೀವಿ, ಅದು ಮನಸ್ಸಿನ ಶಾಂತಿ. ಹಾಗಿದ್ರೆ ಆತ್ಮನ ಶಾಂತಿ ಯಾವುದು? ಬಾಯಲ್ಲಿ ಮಾತಾಡ್ತಿಲ್ಲ, ಸಂಕಲ್ಪನೂ ಆಲ್ಮೋಸ್ಟ್ ನಿಲ್ಸಿ ಪರಂಧಾಮದಲ್ಲಿ ಕೂತ್ಕೊಂಡಿದೀನಿ ಅಂತೀನಿ. ಹಾಗಿದ್ರೆ ಆತ್ಮನ ಶಾಂತಿ ಯಾವುದು? ಆತ್ಮನ ಶಾಂತಿ ತನಕ ನಾವು ಹೋಗ್ಬೇಕಾಗಿರೋದು. ಆತ್ಮನ ಶಾಂತಿ ಏನು ಇಲ್ಲ, ಎಲ್ಲಿರ್ತಿರೋ ಅಲ್ಲಿ ಐ ಆಮ್ ನಥಿಂಗ್, ನಾನು ಏನೂ ಅಲ್ಲ, ನನಗೇನು ಮಾಡಕ್ಕಿಲ್ಲ ಅಂತೇಳಿ ಸುಮ್ನೆ ಕುತ್ಕೊಳ್ಳೋದೇ ಆತ್ಮನ ಶಾಂತಿ. ನನ್ಗೇನೋ ಮಾಡಕ್ಕಿದೆ ಬಟ್ ಶಾಂತಿಯಿಂದ ಮಾಡ್ತಾ ಇದ್ದೀನಿ, ಅದು ಮನಸ್ಸಿನ ಶಾಂತಿ ಆಯ್ತು. ಅಂದ್ರೆ ನನಗೆ ಒಂದ್ ಕೆಲ್ಸ ಕೊಟ್ಟಿದ್ದಾರೆ, ಟೆನ್ಷನ್ ಮಾಡ್ಕೊಂಡಿಲ್ಲ, ನಾನು ಸಮಾಧಾನವಾಗಿ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದೀನಿ, ಅದು ಮನಸ್ಸಿನ ಶಾಂತಿ. ಮಾತಾಡ್ತಾ ಇಲ್ಲ, ಬಾಯಿಯ ಶಾಂತಿ ಅಂದ್ರೆ ದೇಹದ ಶಾಂತಿ ಆಯ್ತು. ಬಟ್ ನನ್ಗೀಗ ಏನು ಮಾಡಕ್ಕಿಲ್ಲ, ನನ್ ಮನ್ಸಲ್ಲೂ ಏನು ನೆಗೆಟಿವ್ ಇಲ್ಲ, ಸಂಕಲ್ಪನೂ ಇಲ್ಲ, ಖುಷಿನೂ ಇಲ್ಲ, ದುಃಖನೂ ಇಲ್ಲ, ನಾನು ಆರಾಮಾಗಿದ್ದೀನಿ ಅಂದ್ರೆ ಅದು ಆತ್ಮನ ಶಾಂತಿ ಆಯ್ತು. ಇಂತಹ ಆತ್ಮನ ಶಾಂತಿ ಇದ್ದಾಗ್ಲೇ ನಾನು ಅಶರೀರಿ ಆಗಿದ್ದೀನಿ ಅಂತ ಅರ್ಥ ಅಲ್ವಾ? ಅದನ್ನ ಬ್ರೀತಿಂಗ್ ಅಬ್ಸರ್ವೇಷನ್ ಅಲ್ಲೂ ನಾವು ಕಂಡುಕೊಳ್ಬಹುದು. ನಾನು ಇನ್ನೇನು ಮಾಡ್ತಾ ಇಲ್ಲ. ಈಗ ಬ್ರೀತಿಂಗ್ ಅಬ್ಸರ್ವೇಷನ್ ಅಂದಾಗ ನೆನಪಾಯ್ತು, ಅನೇಕ ಬಾರಿ ನಮ್ಮ ಪಂಚ ಇಂದ್ರಿಯಗಳು ನಮ್ಗೆ ಕೈ ಕೊಡ್ತವೆ. ಯಾವ್ದೋ ವಾಸನೆ ಹಿಂದೆ ಹೋಗ್ಬಿಟ್ಟು ಆ ಐಟಮ್ ಬೇಕು ತಿನ್ಲಿಕ್ಕೆ, ಚೆನ್ನಾಗಿದೆ ವಾಸನೆ, ಏನನ್ನ ನೋಡ್ತೀವಿ, ಏನನ್ನ ಕೇಳ್ತೀವಿ, ಈ ಗೀತೆ ಚೆನ್ನಾಗಿದೆ, ಈ ಸೀನ್ ಚೆನ್ನಾಗಿದೆ, ಅಥವಾ ಒಂದು ಸ್ಪರ್ಶ, ಅಥವಾ ಇನ್ಯಾವುದೇ ರೀತಿಯ ಟೇಸ್ಟ್, ಇವೆಲ್ಲ ಬೇಕು ಬೇಕು ಅನ್ಸುತ್ತೆ. ಅಥವಾ ಏನೋ ಮಾತಾಡಬಾರ್ದಿತ್ತು, ಮಾತಾಡ್ಬೇಕು ಅನ್ಸ್ತಾ ಇದೆ ಅಂತ ಟೈಮಲ್ಲಿ ಏನು ಬೇಡದೇ ಇರೋ ಮಾತುಗಳನ್ನ, ವ್ಯರ್ಥಗಳನ್ನ ಆಡ್ಬೇಕು ಅನ್ಸುತ್ತೆ. ಇವೆಲ್ಲ ಇಂದ್ರಿಯಗಳು ಹಿಂಗೆ ಬಹಿರ್ಮುಖ ಆಗ್ಬಿಟ್ಟು ಹೊರಗಿನ ಆಕರ್ಷಣೆಗೆ ಏನ್ ಮಾಡ್ತಾ ಇದೆ, ಆತ್ಮನನ್ನ ಜಾಗೃತ ಅವಸ್ಥೆಯಿಂದ ಬಂಧಿಸಿಡ್ತಾ ಇದೆ, ಅಂದ್ರೆ ಹೊರಗಡೆ ಕಳಿಸ್ತಾ ಇದೆ, ಆತ್ಮ ಒಳಗಡೆ ಇರಕ್ ಬಿಡ್ತಾ ಇಲ್ಲ. ಇಂಥ ಸಮಯದಲ್ಲಿ ಕೂಡ ಈ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೋಬೇಕು ಅಂದ್ರೆ ತಕ್ಷಣ ನಾವು ಕಂಟ್ರೋಲ್ ತಗೋಬೇಕು, ಬ್ರೀತಿಂಗ್ ಅಬ್ಸರ್ವೇಷನ್ ಮಾಡ್ಬೇಕು, ಉಸಿರಾಟದ ಮೇಲೆ ಗಮನ. ಇಲ್ಲಿ ನಾನು ಹೊರಗಿನ ಪ್ರಪಂಚಕ್ಕೆ ಡಿಸ್ಕನೆಕ್ಟ್ ಆಗ್ತಾ ಇದ್ದೀನಿ. ಯಾವಾಗ ನಾವು ಉಸಿರಾಟಕ್ಕೆ ಹೋಗ್ತೀವಿ, ಉಸಿರು ಮತ್ತೆ ನನ್ನ ದೇಹ ಎರಡ್ ಜೊತೆಗೆ ಸಾಮರಸ್ಯ ಹೊಂದಿಸ್ಕೊಳಕ್ ಹೋಗ್ತೀವಿ, ಹೊರಗಿನ ಇಂದ್ರಿಯಗಳೇನ್ ಹೊರಗಡೆ ಕನೆಕ್ಟ್ ಆಗ್ತಿದೆ, ಬಾಹಿರ್ಮುಖಿ ಆಗ್ತಾ ಇದೆ, ಅದು ಅಂತರ್ಮುಖಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಬ್ರೀತಿಂಗ್ ಆದ್ಮೇಲೆ ನಾವು ಸಂಪೂರ್ಣ ಮನಸ್ಸಿನ ಶಾಂತಿಯನ್ನ ಪಡ್ಕೊಂಡು ನಂತರ ನಾವು ಆತ್ಮನ ಶಾಂತಿ ತನಕ ಹೋಗ್ಬೋದು. ಬ್ರೀತಿಂಗ್ ಎಕ್ಸಸೈಸು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ನಾವೇನು ಬಾಬನ್ ಜ್ಞಾನದಲ್ಲಿ ಇದೀವಿ, ನಮ್ಗೆ ಬ್ರೀತಿಂಗ್ ಎಕ್ಸಸೈಸ್ ಬೇಡ, ಪ್ರಾಣಾಯಾಮ ಬೇಡ ಅಂತಲ್ಲ.
ನನ್ನನ್ನು ನಾನು ಕಂಟ್ರೋಲ್ ಮಾಡ್ಬೇಕಂದಾಗ, ನನ್ನ ಜೊತೆ ನಾನು ಹಾರ್ಮನಿಲಿ ಸಾಮರಸ್ಯದಲ್ಲಿ ಇರ್ಬೇಕಂದಾಗ, ನನ್ನ ಇಂದ್ರಿಯಗಳು ಹೊರಗಡೆ ಹೋಗೋದನ್ನ ಬಿಟ್ಟು ನನ್ನ ಇಂದ್ರಿಯಗಳು ಒಳಗ್ ಹೋಗ್ಬೇಕು ಅಂತ ನಾನು ಬಯಸಿದಾಗ, ಅಂತರ್ಮುಖಿ ಆಗ್ಬೇಕಂದಾಗ ಬ್ರೀತಿಂಗ್ ಎಕ್ಸಸೈಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ನಾವು ಅನೇಕ ಬಾರಿ ಅನ್ಕೋತೀವಿ, ಇಲ್ಲ ನನ್ನ ಕಂಟ್ರೋಲಿಂಗ್ ಪವರ್ ಎಷ್ಟಿದೆ ಅಂದ್ರೆ ನಾನು ಈ ಕ್ಷಣನೇ ಇಲ್ಲ ಇಂದ್ರಿಯಗಳನ್ನ ನಿಗ್ರಹ ಮಾಡ್ತೀನಿ ಅಂತ. ಅದು ಸಪ್ರೆಸ್ ಆಯ್ತು. ಇಂದ್ರಿಯಗಳು ಟೇಸ್ಟ್ಗೋಸ್ಕರ ಹೊರಗಡೆ ಏನೋ ಹುಡುಕ್ತಾ ಇದೆ ಅಂದಾಗ, ಆ ಸಮಯದಲ್ಲಿ ನಾನು ಇಲ್ಲ ತಿನ್ಬಾರ್ದು, ನನಗೆ ಬಾಬಾ ಹೇಳಿದಾರೆ ತಿನ್ಬಾರ್ದು ಅಂತ ನಾನು ಕಂಟ್ರೋಲ್ ಮಾಡ್ಬೋದು, ತಪ್ಪೇನಲ್ಲ. ಅನೇಕರು ಮಾಡ್ತಾರೆ ಕೂಡ. ಅಥವಾ ಕೆಲವರಿಗೆ ಕ್ರಮೇಣವಾಗಿ ಆ ಆಸೆ ಆಸಕ್ತಿ ಎಲ್ಲ ಹೊರಟೋಗಿದೆ, ಅವರನ್ನ ಬಿಡಿ. ಆದ್ರೆ ನನ್ಗೀಗ ತಿನ್ಬಾರ್ದು ಅಂತ ಬಾಬಾ ಹೇಳಿದ್ದಾರೆ, ಅದಕ್ಕೆ ನಾನು ಕಂಟ್ರೋಲ್ ಮಾಡ್ತಿದ್ದೀನಿ ಅಂದಾಗ ಇಲ್ಲಿ ನಾನು ಸಪ್ರೆಸ್ ಮಾಡ್ತಿದ್ದೀನಿ. ಆಗ ನಾನು ಅದಕ್ಕಿಂತ ಬ್ರೀತಿಂಗ್ ಅಬ್ಸರ್ವ್ ಮಾಡಿ, ನನ್ನ ಮೈಂಡಿಗೆ ನನ್ಗದೊಂದು ರುಚಿ ಇದೆ, ಅದು ನನಗೆ ಬೇಕು ಅನ್ನೋದು ಮೆಮೊರಿ ಬರಬಾರ್ದು. ನನ್ನ ಮೈಂಡ್ಗೆ ನಾನು ಬ್ರೀತಿಂಗ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅನ್ನೋದು ಸ್ಟೋರ್ ಆಗ್ಬೇಕು. ಅಲ್ಲಿ ಸಪ್ರೆಷನ್ ಇಲ್ಲ, ಮೈಂಡ್ ಅನ್ನ ಕ್ಲೀನ್ ಆಗಿ ಡೈವರ್ಟ್ ಮಾಡಿ ನಾನು ನನ್ನ ಒಳಗ್ ತಗೊಂಡೋಗಿದ್ದೀನಿ. ಇದು ಒಂದು ಬ್ರೀತಿಂಗ್. ನೀವು ಸಿಂಪಲ್ ಬ್ರೀತಿಂಗ್ ಮಾಡಿ, 10 ನಿಮಿಷ ಏನು ಬೇಡ, ಬರೀ ಬ್ರೆತ್ ಅಬ್ಸರ್ವೇಷನ್, ನೀಟಾಗಿ ನಿಧಾನವಾಗಿ ಬ್ರೀತಿಂಗ್ ನ ಅಬ್ಸರ್ವ್ ಮಾಡಿ ನಿಧಾನವಾಗಿ ಉಸಿರನ್ನ ಬಿಡಿ. ಅಷ್ಟು ಮಾಡಿದ್ರು ನಿಮ್ಮ ಇಂದ್ರಿಯಗಳು ನಿಮ್ಮ ಕಂಟ್ರೋಲ್ ಅಲ್ಲಿ ಬರುತ್ತೆ. ಓವರ್ ಆಲ್ ಆಗಿ ನಾವು ನಮ್ಮ ಜೊತೆ ಸಾಮರಸ್ಯವನ್ನ ಹೊಂದಿರ್ಬೇಕು. ಮನೇಲಿರೋರ್ದು ನಮ್ಮ ಬಗ್ಗೆ ಒಂದ್ ಬೇರೆ ಅಭಿಪ್ರಾಯನೇ ಇರುತ್ತೆ. ಅವರೆಲ್ಲ ನಮ್ಮನ್ನ ಬೇರೆ ತರಾನೇ ನೋಡ್ತಾರೆ. ನಾನು ಒಳ್ಳೆ ಗೃಹಿಣಿ ಆಗಿರ್ಬೇಕು, ಒಳ್ಳೆ ತಾಯಿ ಆಗ್ಬೇಕು, ಒಳ್ಳೆ ಹೆಂಡತಿ ಆಗಿರ್ಬೇಕು, ಒಳ್ಳೆ ಅಕ್ಕ ತಂಗಿ ಅಥವಾ ಒಳ್ಳೆ ಅಣ್ಣ ತಮ್ಮ ಆಗಿರ್ಬೇಕು, ಜವಾಬ್ದಾರಿಗಳನ್ನ ಇಟ್ಕೊಂಡಿದ್ದಾರೆ. ಆ ಒಂದು ಇಮೇಜಿನೇಷನ್ ಅಲ್ಲಿ ನಮ್ಮನ್ನ ನೋಡ್ತಾ ಇರ್ತಾರೆ. ನಾನು ಒಳ್ಳೆ ಆಧ್ಯಾತ್ಮಿಕ ಸ್ಟೂಡೆಂಟ್ ಆಗಿರ್ಬೋದು, ನಾನು ಒಳ್ಳೆ ಆಧ್ಯಾತ್ಮಿಕ ಪುರುಷಾರ್ಥಿ ಆಗಿರ್ಬೋದು, ಆ ಪಿಕ್ಚರ್ ಅವ್ರಿಗೆ ಬೇಡ. ಈಗ ಸುದೀಪ್ ತುಂಬಾ ಒಳ್ಳೆ ಹೀರೋ, ರಾಜ್ಕುಮಾರ್ ತುಂಬಾ ಒಳ್ಳೆ ಹೀರೋ ಆಗಿರ್ತಾರೆ ಸಿನಿಮಾದಲ್ಲಿ, ಆದ್ರೆ ಮನೇಲಿ ಒಳ್ಳೆ ಅಪ್ಪ ಆಗಿಲ್ಲ, ಒಳ್ಳೆ ಗಂಡ ಆಗಿಲ್ಲ ಅಂತಂದಾಗ ಮನೆಗಿರೋರು ಯಾರು ಬೆಲೆನೂ ಕೊಡೋದಿಲ್ಲ. ಹೊರಗಡೆ ಫ್ಯಾನ್ಸ್ ಇರ್ಬೋದು, ಹೊರಗಡೆ ಸಾಕಷ್ಟು ದುಡ್ಡು ಗಳಿಸ್ತಾ ಇರ್ಬೋದು, ಮನೆ ಒಳಗೆ ಬೇಕಂದಾಗ ಮನೆ ಒಳಗೆ ಅವರ ಜವಾಬ್ದಾರಿ ಏನಿದೆ ಅದನ್ನ ಅವ್ರು ಮಾಡ್ಬೇಕಾಗತ್ತೆ. ಅದೇ ರೀತಿ ನಮ್ಮಿಂದ ಕೂಡ ನಮ್ಮ ಮನೆಯವ್ರುಗಳು ಕೂಡ ಅದೇ ರೀತಿ ನಾವು ನಮ್ ಜವಾಬ್ದಾರಿನ ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಅದಕ್ಕೆ ಬದ್ಧರಾಗಿರ್ಬೇಕು, ಅತಿ ಪ್ರೀತಿಯಿಂದ ಮತ್ತೆ ನ್ಯಾರ ಪ್ಯಾರ ಆಗಿ ಮಾಡ್ಬೇಕು, ಡಿಟ್ಯಾಚ್ ಆಗ್ಬಿಡ್ಬೇಕು. ನಾನು ಏನೇನ್ ಮಾಡ್ದೆ ಅಂತ ವರದಿ ಕೇಳಿದ್ರ ಒಪ್ಸೋಣ, ಇಲ್ಲ ಅಂತಂದ್ರೆ ಬಾಬಾರಿಗೆ ಹೇಳಿರ್ತೀವಿ ಅಲ್ಲಿಗೆ ನಿಲ್ಲಿಸ್ಬೇಕು. ತಲೆ ಒಳಗ್ ರಿಜಿಸ್ಟರ್ ಆಗ್ಬಾರ್ದು, ನಾನು ಇವತ್ ಬೆಳಗ್ಗೆ ಅದು ಮಾಡ್ದೆ ಇದು ಮಾಡ್ದೆ, ಫೋನ್ ಇಟ್ಕೊಂಡು ಯಾರ್ಯಾರಿಗೋ ಹೇಳ್ತೀವಲ್ಲ, ಇವೆಲ್ಲ ಏನಾಗುತ್ತೆ ನಮ್ಮನ್ನ ಮತ್ತೆ ಮತ್ತೆ ಇಲ್ಲೇ ಸುತ್ಸುತ್ತೆ, ಈ ಬಂಧನದಲ್ಲೇ ಸುತ್ತಿ 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 ಹಾಕ್ಸುತ್ತೆ. ಯಾವಾಗ ನಾವ್ ಇದನ್ನೆಲ್ಲ ಬಿಟ್ಟು ತಿಳ್ಕೊಳ್ಳೋದು, ಅದನ್ನ ಮಾಡೋದು, ಅದನ್ನ ಮೆಮೊರಿನಲ್ಲೂ ಇಲ್ಲ, ನಾನಾಯ್ತು ಬಾಬಾ ಆಯ್ತು ಡಿಟ್ಯಾಚ್ಡ್. ನಾವ್ ಯಾವಾಗ ಬೇರೆಯವ್ರಿಗೆ ಹೇಳಲಿಕ್ ಹೋಗ್ತೀವಿ ಆಗ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ, ಅವರಿಂದ ಏನೋ ಸೂಕ್ಷ್ಮ ಅಪೇಕ್ಷೆ ಪಡ್ತಾ ಇದ್ದೀನಿ. ಇಲ್ಲ ಸಿಂಪತಿ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ, ಇಲ್ಲ ಅಪ್ರಿಸಿಯೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಓ ನಾನೇನ್ ಮಾಡೇ ಇಲ್ವಾ, ಕೆಲ್ಸ ಮಾಡಿಲ್ವಾ, ನನಗ್ ಗೊತ್ತಿದೆ ಅಂದ್ಮೇಲೆ ಎದುರಿನ ವ್ಯಕ್ತಿಯಿಂದ ಶಿಫಾರಸ್ ಯಾಕ್ಬೇಕು, ಹೌದು ನೀನ್ ಇಷ್ಟೊಂದ್ ಕೆಲ್ಸ ಮಾಡಿದೀಯಾ ಅಂತ. ಅವರಾಗಿ ಅವ್ರು ನೀನೇನು ಕೆಲಸ ಮಾಡಿಲ್ಲ ಅಂತ ಕೇಳಿದಾಗ, ಇಲ್ಲ ನಾನು ಇಷ್ಟ ಮಾಡಿದೀನಿ ಅಂತ ಹೇಳೋಣ. ಇಲ್ಲ ಅಂದ್ರೆ ತಲೆನೇ ಕೆಡ್ಸ್ಕೊಳ್ಳೋದು ಬೇಡ, ಮಾಡ್ತಾ ಇರೋಣ, ಮುಂದಕ್ಕೆ ಹೋಗ್ತಾ ಇರೋಣ. ನಾವ್ ಯಾವಾಗ ಎಷ್ಟು ಬೇರೆಯವ್ರಿಗೆ ಹೇಳ್ತೀವಲ್ಲ, ನಾನು ಅಷ್ಟ್ ಮಾಡ್ದೆ ಇಷ್ಟ್ ಮಾಡ್ದೆ ಅಂತ, ಅದು ನನಗೆ ಸುಸ್ತು ಮಾಡುತ್ತೆ. ನನ್ ಮೈಂಡ್ಗೆ ನಾನೇನ್ ಹೇಳ್ತಾ ಇದ್ದೀನಿ, ನಾನು ಇಷ್ಟ್ ಕೆಲಸ ಮಾಡಿದೀನಿ, ಸೊ ನನಗೆ ರೆಸ್ಟ್ ಬೇಕು, ಯಾಕಂದ್ರೆ ನಾನು ಇಷ್ಟೊಂದ್ ಕೆಲಸ ನಾನು ಒಬ್ಳೆ ಮಾಡಿದೀನಿ, ನನ್ಗೆ ಯಾರು ಸಹಾಯ ಮಾಡಿಲ್ಲ. ಇದು ಮೈಂಡ್ ಅವಾಗ ನಮ್ಗೆ ಮೋಸ ಮಾಡುತ್ತೆ, ನಮ್ಮನ್ನ ಸುಸ್ತು ಮಾಡುತ್ತೆ. ಆವಾಗ ನಮ್ಗೆ ಸಂಜೆ ಆಗತ್ಗೆ ನಮಗ್ ನಾವೇ ಹೇಳ್ಕೊಂಡ್ರು ಕೂಡ, ನಾನು ಇವತ್ ಬೆಳಗ್ಗೆಯಿಂದ ಅದ್ ಮಾಡ್ದೆ ಇದು ಮಾಡ್ದೆ. ಬೆಳಗ್ಗೆಯಿಂದ ನಾನು ಏನ್ ಮಾಡಿಲ್ಲ, ನಾ ಆರಾಮಾಗಿದ್ದೀನಿ ಅಂತ ಆರಾಮಾಗಿರಿ. ನಿಮ್ ಪಾಡಿಗೆ ನಿಮ್ ಪುರುಷಾರ್ಥನು ಮಧ್ಯೆ ಮಧ್ಯೆ ಮಾಡ್ತಾ ಇರಿ. ಮೈಂಡಿಗೆ ಗೊತ್ತೇ ಇಲ್ಲ ಏನ್ ಮಾಡಿದೀನಿ ಅಂತ, ಅವಾಗ ಸುಸ್ತೇ ಆಗಲ್ಲ. ಅದಕ್ಕೆ ಮೈಂಡ್ಗೆ ಮೋಸ ಮಾಡ್ಬಿಡ್ಬೇಕು. ಒಂದು 3 Idiots ಅಂತ ಫಿಲ್ಮ್ ಬಂದಿತ್ತು, ಆಲ್ ಇಸ್ ವೆಲ್ ಅಂತಾರೆ. ಅಂದ್ರೆ ಏನೇ ಬಂದ್ರು ಆಲ್ ಇಸ್ ವೆಲ್ ಅಂತ ಹೇಳ್ಕೊಂಡ್ಬಿಟ್ರೆ ಅದಕ್ಕೆ ನಾವು ಮೋಸ ಮಾಡ್ಬಿಡ್ತೀವಿ. ಅದಕ್ಕೇನು ಗೊತ್ತೇ ಇಲ್ಲ, ಅದಕ್ಕೆ ಭಯ ಅನ್ನೋದು ಗೊತ್ತಿಲ್ಲ, ಅದಕ್ಕೇನು ಗೊತ್ತಿಲ್ಲ. ನಾನ್ ಫೀಡ್ ಮಾಡೋದ್ರಷ್ಟೇ ಅದು ಭಯ ಪಡೋದು. ಭಯ ಪಟ್ಟ ತಕ್ಷಣ ಏನಾಗುತ್ತೆ, ನನ್ನ ಯೋಚನಾ ಶಕ್ತಿ ಏನಾಗುತ್ತೆ, ಇಷ್ಟ ಆಗ್ಬಿಡತ್ತೆ. ಬೇರೆ ವಾಸ್ಟ್ ಆಗಿ ನಾನು ಏನೆಲ್ಲ ಮಾಡಬಹುದು ಅನ್ನೋದನ್ನ ನಾವು ಯೋಚನೆ ಮಾಡೋದ್ ಬಿಟ್ಟು, ಇಷ್ಟಕ್ಕೆ ನಾನು ಇಷ್ಟ್ ಕೆಲಸ ಮಾಡಿದೀನಿ, ಇವತ್ತಿನ ನನ್ ಕೆಲಸ ಮುಗೀತು ಅಂತ ಒಂದ್ಸರಿ ಹೇಳ್ಬಿಡಿ.
ನಿಮ್ ಮೈಂಡ್ ನಿಮ್ಗೆ ಶಕ್ತಿ ಕೊಡೋದೇನಿರುತ್ತೆ ಅದನ್ನ ಸ್ಟಾಪ್ ಮಾಡ್ಬಿಡುತ್ತೆ. ಬಾಡಿ ಇನ್ ಸಾಕಪ್ಪ, ಇನ್ ಮುಗೀತು, ಇನ್ ಕೆಲ್ಸ ಆಯ್ತು, ಸ್ವಲ್ಪ ಮಲ್ಕೊಂಬಿಡೋಣ, ಇವತ್ತಿನ ದಿನ ಆಯ್ತು ಅಂತ ಮೈಂಡ್ ಹೇಳುತ್ತೆ. ಪುರುಷಾರ್ಥ ಎಲ್ಲ ಅಲ್ಲಿ ಸೈಡಿಗೆ ಪಕ್ಕಕ್ಕೆ ಇಟ್ಬಿಟ್ಟು, ಲಿಸ್ಟ್ ಏನೇನ್ ಇಟ್ಕೊಂಡಿರ್ತೀವಲ್ಲ ಅದನ್ನ ಸೈಡ್ಗೆ ಇಟ್ಬಿಟ್ಟು ಕುತ್ಕೊಂಡ್ಬಿಡ್ತೀವಿ. ಇಲ್ಲ ಹಂಗೆ ಕುತ್ಕೊಂಡವ್ರು ಮಲ್ಕೋತೀವಿ. ಮೈಂಡ್ ಹತ್ರ ಬಹಳ ಶಕ್ತಿ ಇದೆ, ಆದ್ರೆ ಅದನ್ನ ಪಳಗ್ಸಕ್ ನಮಗ್ ಗೊತ್ತಿರ್ಬೇಕು. ಮೈಂಡಿಗೆ ನಾವು ಅಧೀನರಾದ್ವಿ ಅಂತಂದ್ರೆ ಅದು ನಮಗ್ ಬೇಕಾದಂಗೆ ಆಟ ಆಡ್ಸುತ್ತೆ. ಮೈಂಡ್ ಅನ್ನ ಸ್ಟ್ರಾಂಗ್ ಮಾಡ್ಕೋಬೇಕಂದಾಗ ಫಸ್ಟ್ ನಾವು ಹೊಸದ್ ಏನಾದ್ರು ಕಲಿಯೋಣ. ಅದು ಪ್ರಾಣಾಯಾಮ ಆಗಿರ್ಬೋದು, ಸಂಗೀತನೋ, ಡ್ರಾಯಿಂಗೋ, ಅಥವಾ ಹೊಸ ಅಡ್ಗೆನೋ, ಏನೋ ಒಂದು ಹೊಸದ್ ಕಲ್ತಾಗ ಏನಾಗುತ್ತೆ, ನನಗ್ ಕಾನ್ಫಿಡೆನ್ಸ್ ಬರುತ್ತೆ. ಫಿಸಿಕಲಿ ಫಿಟ್ ಇರಕ್ಕೆ ಏನಾದ್ರೂ ಒಂಚೂರು ವಾಕಿಂಗ್ ಆ ತರದ್ ಏನಾದ್ರೂ ಚಿಕ್ಕ ಪುಟ್ಟದ್ದಾರು ನಾವು ಮಾಡ್ತಾ ಇದ್ದಾಗ ಅದು ಫಿಸಿಕಲಿ ಫಿಟ್ ಇದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿ ಇರ್ಬೇಕು. ಯಾರಾದ್ರೂ ಏನಾರು ಹೇಳಿದಾಗ ಓ ನಾನು ಏನು ಮಾಡ್ತಾ ಇಲ್ಲ ಅಂತ ತಕ್ಷಣ ಮೈಂಡ್ ನಾನು ವೀಕ್ ಇದೀನಿ ಅಂತೇಳಿ ಮೈಂಡಿಗೆ ಒಂದು ಆನ್ಸರ್ ಬಂದ್ಬಿಡುತ್ತೆ. ಅಲ್ಲಿ ಮುಗೀತು, ನೆಕ್ಸ್ಟ್ ಅನೇಕ ಕಾಯಿಲೆಗಳು ಬರ್ತಾ ಹೋಗುತ್ತೆ. ಅಟ್ಲೀಸ್ಟ್ ಇಲ್ಲ ವಾಕಿಂಗ್ ಮಾಡ್ತಿದೀನಿ ತಾನೆ ಅಂತ ಒಂದ್ ಚಿಕ್ಕ ಆನ್ಸರ್ ನಮ್ಮ ಹತ್ರ ಇದ್ದಾಗ ನಾವು ಖಂಡಿತವಾಗಿಯೂ ಸೋಲಲ್ಲ. ಫಿಸಿಕಲಿ ಫಿಟ್, ಮೆಂಟಲ್ಗೋಸ್ಕರ ಏನಾದ್ರು ಮಾಡ್ಬೇಕು ಅಂದ್ರೆ ಹೌದು ನಾನು ಬಾಬರ್ ಜ್ಞಾನ ಕಲಿತಾ ಇದ್ದೀನಿ, ನನ್ನ ಹತ್ರ ಅನೇಕ ಜ್ಞಾನದ ಪಾಯಿಂಟ್ಸ್ ಇದೆ, ಸೊ ನನ್ ಕಾನ್ಫಿಡೆಂಟ್ ಇದೆ, ನನ್ಗೆ ಏನೇ ಮೆಂಟಲ್ ಸಿಚುಯೇಷನ್ಸ್ ಬಂದ್ರು ನನ್ನ ಹತ್ರ ಜ್ಞಾನದ ಪಾಯಿಂಟ್ಸ್ ಇದೆ ಅಂತ ಇರೋದ್ರಿಂದ ನನಗೆ ಕಾನ್ಫಿಡೆನ್ಸ್ ಇದೆ. ಮೆಂಟಲಿ ಸ್ಟ್ರಾಂಗ್, ಎಮೋಷನಲಿ ಅಂದಾಗ ನಮ್ಮ ಮನೆಯಲ್ಲಿ ಬಂದಿರುವಂತ ಚಿಕ್ಕ ಚಿಕ್ಕ ಎಮೋಷನಲ್ ಡಿಸ್ಟರ್ಬೆನ್ಸ್ ಇದ್ದಾಗ ಪ್ರತಿದಿನ ಚೂರು 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 ನಾವೇನಾದ್ರೂ ಅದಕ್ಕೆ ಇದ್ರೆ, ಇಲ್ಲ ದಿನಾ ಹಿಂಗೆ ಬರುತ್ತೆ, ದಿನಾ ನಾನು ಹಿಂಗೆ ರಿಯಾಕ್ಟ್ ಮಾಡ್ತೀನಿ ಅಂದಾಗ ನಾನು ಫೇಲ್ಯೂರ್, ನಾನು ಅಲ್ಲೇನು ಕಲಿತಿಲ್ಲ. ಅವಾಗ ನಾವು ನಮಗೆ ಕಾನ್ಫಿಡೆನ್ಸ್ ಇರಲ್ಲ, ಎಮೋಷನಲ್ ಟರ್ಬುಲೆನ್ಸ್ ಮುಂದೆ ಏನಾರು ಆಗ್ಬಿಟ್ರೆ ಅಂತ ಹೇಳಿ. ಸೊ ಮೆಂಟಲಿ, ಎಮೋಷನಲಿ ಮತ್ತೆ ಫೈನಾನ್ಷಿಯಲಿ ಕೂಡ ಚಿಕ್ಕ ಪುಟ್ಟದ್ ಬರುತ್ತಲ್ಲ, ಬಾಬರಿಗೆ ಭಂಡಾರಕ್ಕೆ ಹಾಕ್ಬೇಕು, ಮನೇಲಿ ದುಡ್ಡು ಕೇಳ್ಬೇಕು ಅಂತವೆಲ್ಲ ಇರುತ್ತಲ್ಲ, ಅವಾಗೆಲ್ಲ ಹೆಂಗ್ ಹ್ಯಾಂಡಲ್ ಮಾಡ್ತೀವಿ, ಇವೆಲ್ಲ ಹ್ಯಾಂಡಲ್ ಮಾಡಿ ಮಾಡಿ ನಮ್ಮಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಆ ಕಾನ್ಫಿಡೆನ್ಸ್ ನಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ. ಆಮೇಲೆ ಏನೇ ಹೆಜ್ಜೆ ಇಟ್ರು, ಯಾವುದೇ ವಯಸ್ಸಾಗಿದ್ರು ಕೂಡ ನಾನು ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಾನು ಆತ್ಮನಿಗೆ ಕೊಡ್ಬೇಕು. ಆತ್ಮವಿಶ್ವಾಸ ಅಂದ್ರೇನೆ ಅದು. ನನ್ನ ಕೈಲಿ ಏನೇನ್ ಮಾಡಕ್ಕಾಗತ್ತೆ ನಾನು ಅದಕ್ಕೆ ತೋರಿಸ್ಬೇಕು. ಇಲ್ಲ ಆಗಲ್ಲ, ಕಂಫರ್ಟ್ ಝೋನ್ ಅಲ್ಲೇ ಇರ್ತೀನಿ, ಹೆಂಗೋ ಮನೆ ಜೀವನ ನಡೀತಾ ಇದೆ, ಇಷ್ಟ್ರಲ್ಲೇ ಇದ್ಕೊಂಡು ನಡೀತೀನಿ ಅಂದಾಗ ನಮ್ಮ ಶಕ್ತಿ ಏನಿದೆ ಹೊರಗಿಂದಕ್ಕೆ ಹೊಂದ್ಕೊಳೋದು, ಆ ಶಕ್ತಿ ಕುಂದುತ್ತಾ ಹೋಗುತ್ತೆ. ಸಪೋಸ್ ಕರೋನಾ ಬಂತು 2020ರಲ್ಲಿ, ಹಿಂಗೆ ಬರುತ್ತೆ, ಇಂತ ಒಂದು ಕಾಯಿಲೆ ಬರುತ್ತೆ, ಆಗ ನೀವು ಹಿಂಗೆಲ್ಲಾ ನೀಟಾಗಿ ಇರ್ಬೇಕು ಅಂತ ಮೊದಲೇ ನಮ್ಗೆ 2019ರಲ್ಲೇ ಯಾರೋ ಹೇಳಿದ್ರು ಅಂದಿದ್ರೆ ನಾವು ಎಷ್ಟು ಟೆನ್ಷನ್ ಮಾಡ್ಕೋತಿದ್ವಿ. ಓ ಕರೋನಾ ಅಂತ ಅದೇನೋ ಬರುತ್ತಂತೆ, ನಾವು ಮಾಸ್ಕ್ ಹಾಕೊಂಡೇ ಇರ್ಬೇಕಂತೆ, ನಾವು ಹಂಗ್ ಹೈಜಿನಿಕ್ ಇರ್ಬೇಕಂತೆ, ಇಲ್ಲಾಂದ್ರೆ ಕಾಯಿಲೆ ಬರುತ್ತಂತೆ ಅಂತ ಬರುತ್ತಂತೆ ಅಂದ ಕರೋನಾ ಬರಕಿನ ಮುಂಚೆನೆ ಬರ್ಸ್ಕೊಂಡ್ಬಿಟ್ಟಿರ್ತಿದ್ವಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು. ಅದು ಬಂದಾಗ ಎಲ್ಲರೂ ಏನೇನು ಮೆಥಡ್ಸ್ ಯೂಸ್ ಮಾಡ್ಬೇಕಿತ್ತೋ ತಕ್ಷಣನೇ ಮಾಡಿದ್ವಿ. ಗೌರ್ಮೆಂಟ್ ಕೂಡ ನಮಗ್ ಸಪೋರ್ಟ್ ಮಾಡ್ತು, ನಮ್ಮನ್ನ ಎಜುಕೇಟ್ ಮಾಡ್ತು, ಹಿಂಗಿಂಗೆ ಮಾಡಿ ಅಂತ. ಹಂಗಂಗೆ ಮಾಡಿದ್ವಿ, ಆ ಸಿಚುಯೇಷನ್ ನಾವು ಪಾರಾದ್ವಿ. ಇದೇ ರೀತಿ ಗೊತ್ತಿಲ್ಲದೆ ಇರೋಂತ ಅನೇಕ ನಮ್ ಜೀವನದಲ್ಲಿ ಮುಂದೆ ಕೂಡ ಬರುತ್ತೆ, ಹಿಂಗೆ ಪಾರಾಗ್ತೀವಿ. ಇದನ್ನ ಒಂದು ಅನುಭವ ಅಂತ ಇಟ್ಕೊಳ್ಳೋಣ ಅಷ್ಟೇನೆ. ಮುಂದೆ ಇಂಟರ್ನೆಟ್ ಹೊರಟೋಗ್ಬಿಡ್ಬೋದು, ಮುಂದೆ ಬ್ಯಾಂಕಿಂಗ್ ಸಿಸ್ಟಮ್ ಏನೋ ಹಾಳಾಗ್ಬೋದು, ಮುಂದೆ ಯುದ್ಧ ಆಗ್ಬೋದು, ಮುಂದೆ ಹಿಂದೂ ಮುಸ್ಲಿಂ ಜಗಳ ಆಗ್ಬೋದು, ಏನೇ ಆಗ್ಲಿ ಅದು ಬಂದಾಗ ಒಂದು ವ್ಯವಸ್ಥೆ ನಮಗ್ ಸಿಗದೆ ಇದ್ರೂನು ನಮ್ಮ ಬಾಬಾರವ್ರ ಜ್ಞಾನ, ನಮ್ಮ ಯೋಗ ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡೇ ಮಾಡುತ್ತೆ, ನಾವು ಗೆಲ್ತೀವಿ. ಕರೋನಾ ಒಂದ್ ಎಕ್ಸಾಂಪಲ್ ನಮ್ಗೆ ಆಲ್ರೆಡಿ ಇದೆ. ಅಂತ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ನಾವು ಗೆದ್ದಿದೀವಿ. ನಮ್ಗೇನೂ ಗೊತ್ತೇ ಇರ್ಲಿಲ್ಲ ಕರೋನಾ ಅಂತ ಬಗ್ಗೆ, ಒಂದು ಪೈಸದ್ ನಮ್ಗೆ ಗೊತ್ತಿರ್ಲಿಲ್ಲ, ಆದ್ರೂ ಎಲ್ಲಾರು ಗೆದ್ದಿದೀವಿ ಅಂದಾಗ ಎಂಥದನ್ನು ಕೂಡ ಗೆಲ್ತೀವಿ ಅನ್ನೋದನ್ನ ನಾವು ತಿಳ್ಕೊಬೇಕು. ಮುಂದಿಂದು ಏನ್ ಆಗ್ಬಿಡುತ್ತೋ ಅಂತ ಜನರಲಿ ನಾವೇನ್ ಮಾಡ್ತೀವಿ ಗೊತ್ತಾ, ನಮ್ಗೇನ್ ಗೊತ್ತಿದೇನೋ ಅದಕ್ಕಿಂತ ಏನೋ ಗೊತ್ತಿಲ್ದೆ ಇರೋದಾಗುತ್ತೆ ಅಂತಾನೆ ಭಯ ಜಾಸ್ತಿ. ಕಂಫರ್ಟ್ ಝೋನ್ ಅಲ್ಲಿ ಇದೀವಿ, ಆದ್ರೆ ನಾಳೆ ಹಿಂಗ ಆಗ್ಬಿಟ್ರೆ, ನನಗೆ ಮುಂದೇನಾದ್ರು ಯುದ್ಧ ಗಿದ್ದ ಆಗಿ ನಂಗೆ ಕಂಫರ್ಟ್ ಝೋನ್ ಸಿಗದೆ ಹೋದ್ರೆ, ನಮ್ಮ ಮನೇಲಿ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ, ಅದನ್ನ ಯೋಚನೆ ಮಾಡ್ಕಂತ ನಮ್ಗೆ ಈಗೇನ್ ಕಂಫರ್ಟ್ ಭಗವಂತ ಕೊಟ್ಟಿದ್ದಾನೆ ಅದಕ್ ಥ್ಯಾಂಕ್ಸ್ ಹೇಳಕ್ಕೂ ಗೊತ್ತಾಗ್ತಾ ಇಲ್ಲ, ಅದನ್ನ ಎಂಜಾಯ್ ಮಾಡ್ತಾ ಇಲ್ಲ. ಯಾವಾಗ್ಲೂ ಅನ್ಕಂಫರ್ಟಬಲ್ ಬಗ್ಗೆ ಯೋಚನೆ ಮಾಡ್ಕಂತ ಕಂಫರ್ಟ್ ನ ಅನುಭವಿಸೋದೇ ಮರ್ತ್ ಬಿಡ್ತಾ ಇದೀವಿ. ಭಯ ಅಂತಂದ್ರೇನೆ ಇದು, ಇರೋದನ್ನ ಬಿಟ್ಬಿಟ್ಟು ಇಲ್ದೆ ಇರೋದನ್ನ ನೆನಪಿಸ್ಕೊಂಡು ಏನೋ ಆಗ್ಬಿಡುತ್ತೆ, ಒಳಗಡೆ ಏನೋ ಒಂದು ಭಯ. ಸೊ ಭಯ ಬಿಡ್ಬೇಕು. ಮತ್ತೆ ಎಲ್ಲಾ
ರೀತಿಯ ಸಾಮರಸ್ಯವನ್ನ ನಾವು ಹೊಂದ್ಕೋಬೇಕು. ಯಾರು ಏನೇ ಹೇಳಿದ್ರು ನನಗೆ ಗೊತ್ತಿರ್ಲಿ ನಾನೇನು ಕೆಲಸ ಮಾಡಿದೀನಿ ಅಂತ. ಅವಾಗ ನನ್ಗೆ ಯಾವಾಗ ಕಾನ್ಫಿಡೆನ್ಸ್ ಇದೆ, ನಾನು ಯಾವಾಗ ಯಾರಿಂದನೂ ಅಪ್ರಿಸಿಯೇಷನ್ ಅಥವಾ ಸಿಂಪತಿ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಆಗ ನಾನು ಶಾಂತವಾಗಿದ್ದೀನಿ. ನನ್ನ ಮುಖ ಇವತ್ ಬಾಬಾರ್ ಕೂಡ ಹೇಳಿದ್ದಾರೆ, ನಿಮ್ಮ ಮುಖದಿಂದ ಮತ್ತೆ ನಿಮ್ಮ ನಡತೆಯಿಂದ ನಿಮ್ಮ ಅನುಭವಗಳನ್ನ ಬೇರೆಯವ್ರಿಗೆ ಅನುಭವ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಅದಾಗ್ಬೇಕಂದಾಗ ನನ್ನೊಳಗ್ ನಾನು ಶಾಂತಿಯಿಂದ ಇರ್ಬೇಕು. ನನ್ನೊಳಗೆ ದ್ವಂದ್ವ ಇದೆ. ನಾನ್ ಮಾಡ್ತಾ ಇರೋದ್ರ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದಾಗ ಬೇರೆಯವರು ನಮ್ಮಿಂದ ಏನ್ ತಗೋತಾರೆ? ನಾವು ಅಧ್ಯಾತ್ಮದಲ್ಲಿ ಇದ್ರೂ ಕೂಡ ಬೇರೆಯವ್ರು ನಮ್ಮಿಂದ ಏನ್ ತಗೋತಾರೆ? ಏನು ತಗೊಳಲ್ಲ. ಇವರೇ ಟೆನ್ಷನ್ ಅಲ್ಲಿ ಇದಾರೆ. ಬಟ್ ಜ್ಞಾನ ಹೇಳೋಕ್ ಸ್ಟಾರ್ಟ್ ಮಾಡಿದ್ರೆ ನಾವು ಪಟ ಪಟ ಎಲ್ರೂ ಹೇಳ್ತೀವಿ, ಜ್ಞಾನದ ಪಾಯಿಂಟ್ಸ್ ಹೇಳ್ತೀವಿ. ನಾವ್ ಹೇಳ್ದಲನೆ ಅವ್ರಿಗೆ ಗೊತ್ತಾಗ್ಬೇಕು ಇವ್ರು ಯಾರೋ ಪವಾಡ ಪುರುಷರು ಅಂತೇಳಿ. ಅದ್ ಯಾವಾಗ ಸಾಧ್ಯ? ನನ್ನೊಳಗೆ ನಾನು ದ್ವಂದ್ವ ಏನಿಲ್ಲ. ಯಾರೇನಂದ್ರು ನನಗೆ ಏನೂ ದ್ವಂದ್ವ ಇಲ್ಲ. ಶಾಂತವಾಗಿದ್ದೀನಿ, ಸಂಪೂರ್ಣ ಶಾಂತವಾಗಿದ್ದೀನಿ. ಮನೇಲಿ ಇರೋರೆಲ್ಲ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಅದು ಅವ್ರ ಪಾತ್ರ ಅವ್ರು ಮಾಡ್ತಾ ಇದ್ದಾರೆ. ನನ್ಗೆ ಅದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲ. ಈಗ ನಾನೇನಾದ್ರು ಒಂದೊಂದ್ಸರಿ ರಿಯಾಕ್ಟ್ ಮಾಡ್ಬೇಕಾಗತ್ತೆ. ರಿಯಾಕ್ಟ್ ಮಾಡಿದಾಗ ನನ್ನ ಇಮೇಜ್ ಏನಾಯ್ತು? ಓಂ ಶಾಂತಿಗೆ ಹೋಗ್ತೀರಾ, ನೀವೇನ್ ಹಿಂಗ್ ಮಾಡ್ತೀರಾ ಅಂತಂದ್ರೆ ನನ್ನ ಇಮೇಜ್ ಏನಾಯ್ತು ಅಂತ ಯೋಚನೆನೂ ಮಾಡಕ್ ಬೇಕಾಗಿಲ್ಲ. ನಾ ಇರೋದೇ ಹೀಗೆ. ನಾನ್ ಕಲಿತಾ ಇದ್ದೀನಿ. ಅದನ್ನ ನನ್ನೊಳಗ್ ನನಗ್ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನನಗ್ ಒಳಗ್ ಟೆನ್ಷನ್ ಆಗುತ್ತೆ. ನನ್ನ ಇಮೇಜ್ ಹೋಯ್ತಲ್ಲ, ನಾಳೆ ಇವ್ರು ಏನ್ ಅನ್ಕೋತಾರೆ, ನನ್ನಿಂದ ಡಿಸ್ಸರ್ವಿಸ್ ಆಯ್ತಾ ಅಂತ. ಶಾಂತವಾಗಿರಿ. ಎಷ್ಟೋ ಸರಿ ಅಂತಾರೆ, ನೀವು ಓಂ ಶಾಂತಿಗೆ ಹೋಗ್ತೀರಾ, ನಿಮ್ಗೆ ಯಾಕೆ ಇಷ್ಟೊಂದ್ ಕಷ್ಟ ಬರ್ತಾ ಇದೆ? ಓಂ ಶಾಂತಿಗೆ ಹೋಗ್ತಾರೆ ಅಂದ್ರೆ ದೇವ್ರನ್ನ ಪೂರಾ ಅದು ಒಂದು ನಂಬಿಕೆ ಇದೆ. ದೇವ್ರು ಪೂರಾ ಏನ್ ಮಾಡ್ಬಿಡ್ಬೇಕು, ಇವ್ರಿಗೆ ಏನು ಕಷ್ಟನೇ ಕೊಡ್ಬಾರ್ದು. ನಿಮ್ ನಿಮ್ಗೆ ಇಷ್ಟ ಕಷ್ಟ ಬರುತ್ತೆ ಅನ್ನೋದ್ರ ಆ ದೇವ್ರನ್ನ ನೀವ್ ಯಾವ ದೇವ್ರನ್ನ ನಂಬ್ತೀರಾ ಅಂತ ಕೇಳ್ತಾರೆ. ಆದ್ರೆ ನಮಗ್ ಗೊತ್ತಿದೆ, ಎಂಥ ಕಷ್ಟ ಬಂದ್ರು ನಾವ್ ಸ್ಥಿತಿ ಕೆಡ್ಸ್ಕೋಬಾರ್ದು ಅನ್ನೋದು ನಮ್ಮ ಪ್ರಾಕ್ಟೀಸೇ ಹೊರತು ಕಷ್ಟ ಬರ್ಬಾರ್ದು ಅನ್ನೋದು ನಮ್ ಪ್ರಾಕ್ಟೀಸ್ ಅಲ್ಲ. ಅದು ಭಕ್ತಿ ಮಾರ್ಗದಲ್ಲಿ ಕೇಳ್ತಾ ಇದ್ರು, ಕಷ್ಟ ಬರ್ಬಾರ್ದು ದೇವ್ರೆ, ಸಾಲ್ವ್ ಮಾಡ್ಕೊಡು ಅಂತ. ಈಗ ನಮ್ದು ಹಂಗಲ್ಲ. ಎಂಥ ಪರಿಸ್ಥಿತಿ ಬಂದ್ರು ನಾವು ನಮ್ಮ ಸ್ಥಿತಿ ಬಗ್ಗೆ ಗಮನಿಸ್ತೇವೆ ಹೊರತು ಕಷ್ಟಗಳು ಬರ್ಬಾರ್ದು ಅಂತ ನಾವೇನು ವರ್ಕೌಟ್ ಮಾಡ್ತಾ ಇಲ್ಲ. ಅಕಸ್ಮಾತ್ ನೀವು ಕೂಡ ವರ್ಕೌಟ್ ಮಾಡ್ತಾ ಇದ್ರೆ, ಕಷ್ಟ ಬರ್ಬಾರ್ದು ಅಂತ ಮಾಡಿದ್ರೆ, ಈಗೇನ್ ಪಾತ್ರದಲ್ಲಿ ಇದೀರಿ ಈ ಪಾತ್ರಕ್ ನೀವ್ ಅಂಟ್ಕೋಬೇಕಾಗತ್ತೆ. ಈಗ ನಾನ್ ಕವಿತಾ, ನನ್ಗೇನೋ ಕಷ್ಟ ಇದೆ, ಮಕ್ಕಳದೋ, ಫೈನಾನ್ಸ್ದೋ, ಅಥವಾ ಹಸ್ಬೆಂಡ್ದೋ, ಅಥವಾ ಫಿಸಿಕಲ್ ಹೆಲ್ತ್ದೋ ಏನೋ ಒಂದ್ ಕಷ್ಟ ಇದೆ, ಅದನ್ನ ಸಾಲ್ವ್ ಮಾಡ್ಕೊಳಕ್ ಟ್ರೈ ಮಾಡ್ತಿದ್ದೀನಿ ಅಂದ್ರೆ ನಾನು ಈ ಪಾತ್ರವನ್ನ ಮೆಚ್ಚಕ್ ಟ್ರೈ ಮಾಡ್ತಿದ್ದೀನಿ ಬೇರೆಯವ್ರಿಗೆ. ನಾನು ಈ ಪಾತ್ರವನ್ನ ಯಾರಿಗೂ ಮೆಚ್ಚಬೇಕಾಗಿಲ್ಲ. ಈಗ ಬಂದಿದ್ದೀನಿ ಈ ಪಾತ್ರ ಹೆಂಗಿದನೋ ಹಂಗ್ ನಡೀತಾ ಇದ್ದೀನಿ. ಬಟ್ ನಾನು ಆಂತರಿಕವಾಗಿ ಆತ್ಮಿಕ ಗುಣಗಳೇನಿದೆ ಅವುಗಳ ಬಗ್ಗೆ ವರ್ಕೌಟ್ ಮಾಡ್ತಾ ಇದ್ದೀನಿ. ಈ ಪಾತ್ರ ಕಳ್ಚಿ ಹೋಗ್ಬೇಕಾಗತ್ತೆ. ನಾಳೆ ದಿನ ಕವಿತಾ ಒಳ್ಳೆಯವಳು ಅಂತ ಹೇಳ್ಬೋದು, ಕವಿತಾ ಕೆಟ್ಟವಳು ಅಂತ ಹೇಳ್ಬೋದು. ಅದ್ರ ಬಗ್ಗೆ ನಮಗ್ ಬೇಡ. ನಾನ್ ಆತ್ಮ ಒಳ್ಳೆಯವಳಾಗಿದ್ನ, ಜನ ಅವ್ರ ಮೂಗಿನ ನೇರಕ್ಕೆ ಮಾತಾಡೋದು. ಅವ್ರಿಗ್ ಲಾಭ ಆದ್ರ ನನ್ನನ್ನು ಒಳ್ಳೆಯವಳು ಅಂತಾರೆ, ಅವ್ರಿಗೆ ಕಷ್ಟ ಆದ್ರ ನನ್ನನ್ನು ಕೆಟ್ಟವಳು ಅಂತಾರೆ. ಅವ್ರ ಯಾರ್ ಏನ್ ಅನ್ಕೋತಾರೆ ಅನ್ನೋದಲ್ಲ. ನಾನು ಈ ಪಾತ್ರನ ಮೆಚ್ಚೋದೇ ಬೇಕಾಗಿಲ್ಲ. ನಾನು ಕವಿತಾ, ನನ್ನನ್ನ 4 ಜನ ಕವಿತಾ ಅಂತಾನೆ ಹೊಗಳ್ಬೇಕು. ಮೋದಿನೂ 4 ಜನ ಹೊಗಳ್ತಾರೆ, ಮೋದಿನ 4 ಜನ ತೆಗಳ್ತಾರೆ. ಮಹಾತ್ಮ ಗಾಂಧಿನೂ ಬೈತಾರೆ, ಕೃಷ್ಣನ್ನೂ ಬೈತಾರೆ. ಎಲ್ಲರೂ ಅವ್ರವ್ರ ಲಾಭಕ್ಕೆ ಅನುಸಾರವಾಗಿ ಬೈಯೋದು ಹೊಗಳೋದು ಮಾಡ್ತಾರೆ. ಹಂಗಾಗಿ ನಿಮ್ಗೂ ಗೊತ್ತಿದೆ ಇದೆಲ್ಲಾನು ಪಾಯಿಂಟ್ಸ್. ಆದ್ರೆ ಪರ್ಸನಲ್ ಆಗಿ ತಗೊಳ್ಳಿ, ನಾನು ಇದಲ್ಲ, ನಾನು ಈ ಪಾತ್ರ ಮಾಡಕ್ ಬಂದಿದ್ದೀನಿ. ಈ ಪಾತ್ರವನ್ನ ಪರ್ಫೆಕ್ಟ್ ಮಾಡಿ ಹೋಗಕ್ ಬಾಬಾ ಹೇಳಿಲ್ಲ, ಆತ್ಮ ಪರ್ಫೆಕ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಹೇಳ್ತಾ ಇದಾರೆ ಬಾಬಾ. ನಾವು ಆತ್ಮನ್ನ ಪರ್ಫೆಕ್ಟ್ ಮಾಡ್ಕೊಳಕ್ಕೆ 7 ಗುಣಗಳು, ಈ 7 ಗುಣಗಳಲ್ಲಿ ನಾನು ಧಾರಣೆ ಮಾಡ್ಕೊಂಡಿದ್ದೀನ. ಸಂಪೂರ್ಣ ಶಾಂತಿ ಅಂದ್ರೇನೆ ನಾನು ಎಲ್ಲೂ ಹೊರಗಡೆ ಯಾವ ಪಾತ್ರಕ್ಕಾಗ್ಲಿ ಯಾರ್ದೇ ಮಾತುಗಳಿಗಾಗ್ಲಿ ಅಟ್ಯಾಚ್ ಆಗದೆ ಇರೋದೇ ನಾನು ಶಾಂತವಾಗಿರೋಕ್ ಕಾರಣ ಹೊರ್ತು ಅವನ್ನೆಲ್ಲಾನು ತಲೆ ಕೆಡಿಸ್ಕೊಂಡು ನಾನು ಶಾಂತ ಸ್ವರೂಪ ಆತ್ಮ ಅಂತ 108 ಸರಿ ಮಾಡ್ತೀನಿ ಅಕ್ಕ ಅಂತ ಅನೇಕರು ಫೋನ್ ಮಾಡ್ತಾರೆ. 108 ಸರಿ ಈ ಸ್ವಮಾನ ಮಾಡ್ತೀನಿ, ಈ ಸ್ವಮಾನ ಮಾಡ್ತೀನಿ, ಈ ಸ್ವಮಾನ ಮಾಡ್ತೀನಿ, ಆಮೇಲೆ ನೆಕ್ಸ್ಟ್ ಬೇರೆಯವ್ರ ಪಾತ್ರದ ಬಗ್ಗೆ ಮಾತಾಡ್ತೀವಿ ಅಂದಾಗ ಶಾಂತಿ ಎಲ್ಲಿ ಬಂತು? ಸಾಮರಸ್ಯನೇ ಇಲ್ಲಲ್ಲ. ಸಾಮರಸ್ಯ ಇಲ್ಲ, ಶಾಂತಿ ಇಲ್ಲ ಅಂದಾಗ ನನ್ನ ದೇಹದಲ್ಲಿ ಅನೇಕ ಕಾಯಿಲೆಗಳು ಹುಟ್ಟುಕೊಳ್ತವೆ. ಪ್ರತಿಯೊಂದು ಜೀವಕೋಶ ಒಂದು ಸಾಮರಸ್ಯದಿಂದಾನೇ ಅಂಟ್ಕೊಂಡಿರೋದು. ಅಲ್ಲೇನು ಗಮ್ಮಿಲ್ಲ. ಪ್ರೀತಿ ಮತ್ತೆ ಸಾಮರಸ್ಯ ಏನಿದೆ ಅದು ಪ್ರತಿಯೊಂದು ಜೀವಕೋಶವನ್ನು ಅಂಟಿಸ್ಕೊಂಡಿರೋದು. ಯಾವಾಗ ನನ್ನಲ್ಲಿ ಯೋಚನೆಯಲ್ಲಿ ಸಾಮರಸ್ಯ ಇಲ್ಲ, ಎದುರಿಗಿರೋ ವ್ಯಕ್ತಿ ಬಗ್ಗೆ ನಾನು ಮನಸ್ಸಲ್ಲಿ ಬೈಕೋತೀನಿ ಅಂತಂದ್ರೆ ಈ ಜೀವಕೋಶಗಳ ನಡುವೆ ಅಂಟು ಲೂಸ್ ಆಗತ್ತೆ.
ಕಾಯಿಲೆಗಳು ಬರ್ತಾ ಹೋಗುತ್ತೆ. ನನ್ನ ದೇಹದೊಳಗೆ ಸರಿ ಇರ್ಬೇಕು ಅಂದ್ರೆ ನನ್ನ ಆಲೋಚನೆಗಳು ತುಂಬಾ ಚೆನ್ನಾಗಿರ್ಬೇಕು. ಶಾ ನನ್ನ ಆಲೋಚನೆ ಚೆನ್ನಾಗಿರ್ಬೇಕಂದ್ರೆ ಹೊರಗಿರೋದು ಏನ್ ನಡೆದ್ರು ಪರವಾಗಿಲ್ಲ, ಇದು ನಾಟಕ. ಇವತ್ತಿನ ಧಾರಣೆ 2ನೇ ಪಾಯಿಂಟ್, ನಾಟಕವನ್ನ ಬುದ್ಧಿಯಲ್ಲಿ ಇಟ್ಕೊಂಡು ನಾವು ತಂದೆ ಸಮಾನ ಎಲ್ಲಾರ್ನು ಮಧುರವಾಗಿ ನಮ್ರತೆಯಿಂದ ನೋಡ್ಕೋಬೇಕು. ನಾವು ಬುದ್ಧಿಯಲ್ಲಿ ಇಟ್ಕೊಂಡ್ರೇನೆ ಮಧುರವಾಗಿ ನಮ್ರವಾಗಿ ಇರಕ್ ಸಾಧ್ಯ. ನಾಟಕ ಅಂತ ಗೊತ್ತಿಲ್ಲ ಅಂತಂದ್ರೆ ಅವ್ರ ಹಂಗ್ ಮಾಡಿದ್ರು, ಇವ್ರ ಹಿಂಗ್ ಮಾಡಿದ್ರು, ಇವ್ರ ಯಾಕೆ ಹಿಂಗ್ ಮಾಡ್ತಾರೆ, ಏನಕ್ಕೂ ನನಗ್ ಸಂಬಂಧ ಇಲ್ಲ. ನನಗ್ ಈ ಕವಿತಾ ಯಾಕೆ ಹಿಂಗ್ ಮಾಡ್ತಾರೆ ಅನ್ನೋದೇ ಸಂಬಂಧ ಇಲ್ಲ ಅಂದಾಗ ನಾನ್ ಬೇರೆಯವ್ರನ್ನ ಯಾಕೆ ಮಾತಾಡ್ಬೇಕು? ಕವಿತನ್ ಪಾತ್ರ ಯಾಕೆ ಹಿಂಗಿದೆ, ನನ್ಗೆ ಯಾಕೆ ಹಿಂಗಿದೆ? ಈಗ ಚಿಕ್ಕಂದ್ಲಿಂದನೂ ನಾವೇನಂತೀವಿ, ಚಿಕ್ಕ ಮಕ್ಳು ಹುಟ್ಟಿರ್ತಾರೆ, ತುಂಬಾ ಕ್ಯೂಟ್ ಇರ್ತಾರೆ ಅಂತ ಕೆಲವ್ರು ಹೇಳ್ತಾರೆ. ಕೆಲವು ಮಕ್ಳು ಏನಪ್ಪ ಇದು ತುಂಬಾ ಹಠ ಮಾಡುತ್ತೆ, ನಿಮ್ ಮಗು ಯಾಕೆ ಅಳುತ್ತೆ ಅಂತ ಹೇಳ್ತಾರೆ. ತಾಯಿ ಹೌದು ನಮ್ ಮಗು ತುಂಬಾ ಅಳುತ್ತೆ, ಪಕ್ಕದವ್ರು ಇನ್ಫಾರ್ಮೇಶನ್ ಕೊಟ್ರಲ್ಲ ನಿಮ್ ಮಗು ಅಳುತ್ತೆ, ನಮಗ್ ಬಾಳ ಕೇಳಿಸುತ್ತೆ ತಾಯಿ ಏನ್ ಅನ್ಕೋತಾಳೆ, ನನ್ ಮಗು ತುಂಬಾ ಅಳುತ್ತೆ, ತುಂಬಾ ಕಿರಿಕಿರಿ ಮಾಡುತ್ತೆ. ಇದನ್ನ ಮತ್ತೆ ತಾಯಿ ಕೂಡ ರಿಪೀಟ್ ಮಾಡ್ತಾನೆ, ಈ ಮಗು ತುಂಬಾ ಅಳುತ್ತೆ, ಕಿರಿಕಿರಿ ಮಾಡುತ್ತೆ. ಆ ಮಗು ತನಗ್ ತಾನೇ ಅದಿನ್ನು ಬುದ್ಧಿ ಅರಿಯದ ಸಮಯದಿಂದ ನಾನ್ ತುಂಬಾ ಕಿರಿಕಿರಿ, ನಾನ್ ತುಂಬಾ ನಾವು ಕೂಡ ನಮ್ಮ ಕೆಲವೊಂದ್ ಗುಣಗಳನ್ನ ಹಿಂಗೆ ಸುತ್ತಮುತ್ತಲದವರಿಂದ ಇನ್ಫ್ಲೂಯೆನ್ಸ್ ಆಗಿ ಇವತ್ ಈ ರೂಪ ಪಡ್ಕೊಂಡಿದ್ವಿ. ನಮ್ಮ ಕರ್ಮಗಳಷ್ಟೇ ಅಲ್ಲ, ಸುತ್ತಮುತ್ತ ಇರೋರ್ದು ಕೂಡ ಸಂಸ್ಕಾರಗಳು ಈ ರೀತಿಯಾಗಿ ನಾವ್ ಬಂದಿದೀವಿ. ಅನೇಕ ಬಾರಿ ಇವ್ರು ತುಂಬಾ ಸತ್ಯ ಹೇಳ್ತಾರೆ, ಇವ್ರು ಬಹಳ ಒಳ್ಳೆ ಮಗು ಅಂತ ಹೇಳ್ತಾರೆ. ಹೌದು, ಇನ್ಮೇಲಿಂದ ನಾನ್ ಸತ್ಯನೇ ಹೇಳ್ಬೇಕು, ಅವರೆಲ್ಲ ಅಪ್ರಿಶಿಯೇಟ್ ಮಾಡಿದ್ರಲ್ವಾ, ಅದಕ್ಕೆ ಸತ್ಯಕ್ಕೆ ಸ್ಟೆಕ್ ಆಗ್ತೀವಿ. ಆಮೇಲೆ ಆ ಸತ್ಯನ ಮುರಿಬೇಕಾದಾಗ ತುಂಬಾ ದುಃಖ ಒಳಗೆ. ಕೆಲವೊಂದ್ಸರಿ ಸತ್ಯ ಹೇಳಿದಾಗ ಎದುರುಗಡೆ ಇರೋರ್ಗೆ ಬೇಜಾರಾಗತ್ತೆ. ಅಂತ ಟೈಮಲ್ಲಿ ಅಟ್ಲೀಸ್ಟ್ ಸೈಲೆಂಟ್ ಆಗಾರು ಇರ್ಬೇಕಿತ್ತು. ಆದ್ರೆ ನಾನ್ ಸತ್ಯ ಹೇಳ್ಬೇಕು ಅಂತ ನಮಗ್ ನಾವೇ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡಿದೀವಲ್ಲ, ಅದು ಕೂಡ ಪ್ರಾಬ್ಲಮ್ ಆಗತ್ತೆ. ನಾನ್ ತುಂಬಾ ಇಂಟೆಲಿಜೆಂಟ್ ಅಂತ ಯಾರೋ ಹೇಳ್ತಾರೆ, ನಾನು ಇಂಟೆಲಿಜೆಂಟ್ ಅಂತ ಪ್ರೂವ್ ಮಾಡಕ್ ಪ್ರತಿ ಸರಿ ಟ್ರೈ ಮಾಡ್ಬೇಕು. ಅಂದ್ರೆ ಎಲ್ಲೆಲ್ಲಿ ನಾನು ಅಟ್ಯಾಚ್ ಆಗ್ತಾ ಇದ್ದೀನಲ್ಲ ಅವೆಲ್ಲ ಕೊಡ್ತವೆ ಅಂತ ಹೇಳ್ತಾ ಇರೋದು. ಅನೇಕರು ಹೊಗಳ್ಬಹುದು, ಅನೇಕರು ತೆಗಳ್ಬಹುದು, ಅಟ್ಯಾಚ್ಮೆಂಟೇ ಬೇಡ. ಸಂಪೂರ್ಣ ನಾನು ಏನೂ ಅಲ್ಲ, ಬಾಬಾ ಎಲ್ಲಾನು, ಅಷ್ಟು ಸೂಕ್ಷ್ಮತೆಗೆ ಹೋಗ್ಲಿಕ್ಕೆ ಹೇಳ್ತಾ ಇದೆ. ನಾವೆಲ್ಲರೂ ಸಂಪೂರ್ಣ ಆತ್ಮರು, ಸಂಪೂರ್ಣತೆಯನ್ನ ಪಡೆದುಕೊಂಡಿದ್ದಂಥವರು. ಆದ್ರೆ ಪಾತ್ರ, ನಾವು ಓದಿರೋ ಎಜುಕೇಶನ್, ನಮ್ಮ ಭಾಷೆ, ನಮ್ಮ ದೇಶ, ನನ್ನ ರೂಪ, ಮತ್ತೆ ನಾನು ಹೆಣ್ಣ ಗಂಡ, ಇವೆಲ್ಲ ಏನಾಗಿದೆ, ನಮ್ಮ ಸಂಪೂರ್ಣತೆಯನ್ನ ಮುಚ್ಚ ಹಾಕಿದೆ. ಇದನ್ನ ಮತ್ತೆ ಈ ಸಂಪೂರ್ಣತೆಯನ್ನ ಈ ಮೇಲಿನ ಪದರಗಳನ್ನೆಲ್ಲ ತೆಗೆದಾಗ ನಾನು ಮತ್ತು ಸಂಪೂರ್ಣಳಾಗೇ ಇರ್ತೀನಿ. ಇದನ್ನ ತೆಗಿಯೋದಕ್ಕೆ ಇಡೀ ದಿನದಲ್ಲಿ ನಾವು ಏನೇನ್ ಕೆಲಸ ಮಾಡ್ತಾ ಇದೀವ, ಈ ಕೆಲಸ ಮಾಡ್ಬೇಕಾದ್ರೆ ಇದನ್ನ ತಕ್ಕೊಳಕ್ ಟ್ರೈ ಮಾಡೋಣ. ಎಲ್ಲಾ ಯೋಗದಲ್ಲಿ ಕುತ್ಕೊಂಡ್ ಮಾಡ್ತೀನಿ ಅಂದಾಗ ನಾನು ಇಡೀ ದಿನ ಈ ಹೊರಗಡೆ ನನ್ನ ಬಣ್ಣ, ನನ್ನ ರೂಪ, ನನ್ನ ಎಜುಕೇಶನ್ ಇವಕ್ಕೆಲ್ಲ ಅಟ್ಯಾಚ್ ಆಗಿ ಯೋಗದಲ್ಲಿ ನಾನು ಅದ್ ಯಾವ್ದು ಅಲ್ಲ ಅಂದಾಗ 5 ನಿಮಿಷ ಅನುಭವ ಆಗ್ಬೋದು, ಆದ್ರೆ ಅದ್ರ ಸ್ವರೂಪಕ್ ಬರಕ್ ಆಗೋದೇ ಇಲ್ಲ. ಯಾಕಂದ್ರೆ ಮತ್ತೆ ಮತ್ತೆ ಸಂಕಲ್ಪ ಇವುಗಳ್ದೇ ಬರ್ತಾ ಇರತ್ತೆ. ನನಗ್ ಇವ್ರು ಹಿಂಗ್ ಮಾತಾಡ್ಸಿದ್ರು, ಅವ್ರು ಹಿಂಗ್ ಮಾತಾಡ್ಸಿದ್ರು, ಇದ್ ಯಾವ್ದು ಬೇಡ ಅಂದಾಗ ಇಡೀ ದಿನದಲ್ಲಿ ಇದ್ ಯಾವ್ದು ನಾನಲ್ಲ ಅನ್ನೋದು, ಬಣ್ಣ, ನನ್ನ ಲಿಂಗ ಆಗಿರ್ಬೋದು, ಅಂದ್ರೆ ನಾನು ಹೆಣ್ಣು ಅನ್ನೋದಾಗಿರ್ಬೋದು, ನನ್ನ ಪಾತ್ರ ಆಗಿರ್ಬೋದು, ನನ್ನ ಎಜುಕೇಶನ್, ನನ್ನ ಭಾಷೆ, ನನ್ನ ದೇಶ, ಇವ್ಯಾವ್ದ್ರ ಆಕರ್ಷಣೆಯಲ್ಲಿ ಈವನ್ ನನ್ನ ಗುಣಗಳು ಕೂಡ, ಇದು ಈ ಪಾತ್ರ ಹಾಕೊಂಡಿರೋ ಅನೇಕ ಗುಣಗಳಿರತ್ತೆ. ನಾನು ಇಂಟೆಲಿಜೆಂಟ್ ಅಂತ ಆಗಿರ್ಬೋದು, ನನ್ನ ನೋಡಕ್ ಚೆನ್ನಾಗಿದ್ದೀನಿ, ನಾನು ಚೆನ್ನಾಗ್ ಮಾತಾಡ್ತೀನಿ, ಅವ್ ಏನಾಗಿರ್ಲಿ ಅದು ಈ ಪಾತ್ರಕ್ಕೆ ಸಿಕ್ಕಿರೋದು. ಆತ್ಮಕ್ಕೆ ಮಾತಾಡೋ ಕಲೆ ಬೇಕಾಗಿಲ್ಲ. ಆತ್ಮಕ್ ಬೇಕಾಗಿರೋದು 7 ಗುಣಗಳು, ದಿವ್ಯ ಗುಣಗಳು. ಅದನ್ನ ಹಿಂಗ್ ಹಿಡ್ಕೊಂಡು ನಾವ್ ಹಿಂಗೇನು ಮುಚ್ಕೊಂಡಿದೀವಿ, ಇವುಗಳನ್ನ ಇಡೀ ದಿನ ತಕ್ಕೊಳೋ ಟ್ರೈ ಮಾಡೋದು. ಕೆಲ್ಸ ಮಾಡ್ಕೊಂತಾನೆ ಯಾರ್ ಜೊತೆ ಇಂಟ್ರಾಕ್ಷನ್ ಮಾಡಿದ್ರು ಇದ್ರ ಅಫೆಕ್ಟ್ ಇದ್ರ ಮೇಲೆ ಬರಬಾರ್ದು ಅಂತ ನೋಡ್ಕೊಳ್ಬೇಕು. ಆಗ ನಾವು ಈಸಿಯಾಗಿ ಅಶರೀರಿ ಆಗ್ಬೋದು. ಪುಟ್ಟದಾಗಿ ಹೇಳ್ಬೇಕಂದ್ರೆ ದ.ರಾ ಬೇಂದ್ರೆ ಅವರು ಹೇಳ್ದಂಗೆ, ರಸವೇ ಜೀವನ, ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಎಲ್ಲಿ ರಸ ಸಿಗುತ್ತೆ ಅಂತೀವಿ ಅಲ್ಲಿ ಹೊಸದೊಂದು ಜನನ ಆಗತ್ತೆ, ನೆನ್ಪಿಡ್ಕೊಳ್ಳಿ. ಆಕರ್ಷಣೆ ಆಗುತ್ತಲ್ವಾ, ಹೊಸದೊಂದ್ ಏನೋ ಕ್ರಿಯೇಟ್ ಮಾಡ್ತೀವಿ, ಹೊಸ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಡ್ತೇವೆ. ವಿರಸವೇ ಮರಣ, ಯಾವ್ದಕ್ಕೋ ಇದು ಬೇಡ. ಈಗ ಕೆಲವರು ಸತ್ಯ ಹೇಳಿ ಸಿಕ್ಕಾಕೋತಾರೆ, ಇನ್ಮೇಲೆ ಸತ್ಯ ಹೇಳ್ಬಾರ್ದಪ್ಪ, ಅಲ್ಲಿ ಸತ್ಯನ ಸಾಯಿಸ್ಬಿಡ್ತೀವಿ, ಸತ್ಯನ ಮರಣ ಮಾಡಿಸ್ಬಿಡ್ತೀವಿ.
ಅಥವಾ ನನ್ನಲ್ಲಿ ಸತ್ಯ ಹೇಳೋ ಅಂತ ಗುಣವನ್ನ ಸಾಯಿಸ್ಬಿಡ್ತೀವಿ. ಅದು ಬೇಡ ನಮ್ಗೆ. ಸಮರಸವೇ ಜೀವನ. ಎಲ್ಲಿ ಏನಿರ್ಬೇಕು, ಎಲ್ಲಿ ಯಾವ್ದಕ್ ಅಟ್ಯಾಚ್ ಆಗ್ಬೇಕು, ಎಲ್ಲಿ ಯಾವ ಗುಣ ಬಳಸ್ಬೇಕು, ಎಲ್ಲಿ ಯಾವ ಗುಣ ಬಳಸಬಾರ್ದು, ಗುಣ ಆ ಸಮಯದಲ್ಲಿ ಬಳಸಬಾರ್ದು ಅನ್ನೋದು ಮಾತ್ರ ನೆನ್ಪಿರ್ಬೇಕು. ಗುಣವನ್ನೇ ಬಳಸಬಾರ್ದು ಅನ್ನೋದಲ್ಲ. ಸತ್ಯ ಸತ್ಯ ಹೇಳಿದ್ರೆ ಈಗಿನ ಕಾಲದಲ್ಲಿ ವರ್ಕೌಟ್ ಆಗಲ್ಲ ಅಂತ ಅಲ್ಲ. ಯಾವ ಮೂಮೆಂಟ್ ಅಲ್ಲಿ ಹೇಳ್ಬೇಕು, ಯಾವ ಮೂಮೆಂಟ್ ಅಲ್ಲಿ ಸೈಲೆಂಟ್ ಇರ್ಬೇಕು. ಸುಳ್ಳಲ್ಲ, ಸೈಲೆಂಟ್ ಇದ್ಬಿಡ್ಬೇಕು ಅಷ್ಟೇನೆ. ಅದನ್ನ ಕಲ್ತ್ಕೊಂಡು ನಾವು ಸಾಮರಸ್ಯದ ಜೀವನವನ್ನ ನಡೆಸೋಣ. ಈಗ ಹೇಳಿ, ಅಶರೀರಿ ಆಗೋದಕ್ಕೆ ನಾವು ಎಷ್ಟು ದೂರ ಇದ್ದೀವಿ? ಗುರಿ ಏನು ಅಂತ ಗೊತ್ತಿದೆ, ದಾರಿ ಏನು ಅಂತ ಈಗ ಗೊತ್ತಾಗಿದೆ. ನಾವೆಲ್ಲೆಲ್ಲ ಅಂಟ್ಕೊಂಡಿದ್ದೀವಿ ಅನ್ನೋದನ್ನೆಲ್ಲ ಕಟ್ ಮಾಡಿಕೊಂಡು ಅಶರೀರಿ ಆಗೋಣ. ಈ ಒಂದು ಜ್ಞಾನ ಚಿಂತನೆ ನಿಮ್ಮೆಲ್ಲರಿಗೂ ಉಪಯೋಗವಾಗಿದೆ ಎಂದು ಭಾವಿಸ್ತೇನೆ. ಇದನ್ನು ಮಾಡಿಸಿದಂತಹ ಬಾಬಾರವರಿಗೆ, ಇದಕ್ಕೆ ಬಳಕೆಯಾದಂತಹ ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ, ಈ ಮೀಟಿಂಗ್ನಲ್ಲಿ ಪಾಲ್ಗೊಂಡಂಥ ಎಲ್ಲ ನಮ್ಮ ದೈವಿ ಪರಿವಾರದ ಆತ್ಮರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಡ್ರಾಮಾ, ಥ್ಯಾಂಕ್ ಯು ಪರಿವಾರ. ಓಂ ಶಾಂತಿ.